ನಮಸ್ಕಾರ ಎಲ್ಲರಿಗೂ. ಈಗಾಗಲೇ ನೀವು ಟೈಟಲಲ್ಲಿ ನೋಡಿರ್ತೀರ, ಭಾಗ್ಯಲಕ್ಷ್ಮಿ ಹಣ ಹೇಗೆ ಬರ್ತಾ ಇದೆಯೋ ನಿಮಗೆ ಪ್ರತಿ ಮನೆ ಯಜಮಾನಿಗೆ 2,000 ರೂಪಾಯಿ ಯಾವ ಥರ ಬರ್ತಾ ಇದೆಯೋ ಹಾಗೆ ಈ ಒಂದು ಯೋಜನೆಯಲ್ಲೂ ಕೂಡ ನೀವು ಪ್ರತಿ ಮಹಿಳೆಗೆ ಕೂಡ 30,000 ತನಕ ಹಣವನ್ನು ಪಡಿಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾವ ಥರ ಈ ಒಂದು ಹಣವನ್ನು ಪಡ್ಕೋಬೋದು, ಎಲ್ಲ ಮಹಿಳೆಯರು ಕೂಡ ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದು. ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ನಾನು. ಈ ಒಂದು ಯೋಜನೆಯ ಹೆಸರು ಬಂದ್ಬಿಟ್ಟು ಉದ್ಯೋಗಿ ಯೋಜನೆ ಅಂತೇಳಿ. ಈಗಾಗಲೇ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಉದ್ಯೋಗಿ ಯೋಜನೆ ಅಂದರೆ ಏನು, ಯಾವ ಥರ ಅಂತೇಳಿ. ಗೊತ್ತಿಲ್ಲದೆ ಇರೋರಿಗೆ ಈ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಈ ಯೋಜನೆಯಲ್ಲಿ ಎಲ್ಲ ಮಹಿಳೆಯರು ಕೂಡ ಹಣವನ್ನು ಪಡ್ಕೋಬೋದು. ಅದರಲ್ಲೂ ಕೂಡ ಈ ಒಂದು ಕ್ಯಾಸ್ಟ್ಗೆ ಇಂತಿಷ್ಟು ಹಣ ಅನ್ನೋದನ್ನು ಕೂಡ ಈ ಒಂದು ಯೋಜನೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಯಾವ ಕ್ಯಾಸ್ಟ್ ಆಗಿರ್ತೀರೋ ಅದ್ರ ಮೇಲೆ ಇಂತಿಷ್ಟು ಹಣ ಅಂತೇಳಿ ನಿಮಗೆ ಬರುತ್ತೆ. ಇಲ್ಲೂ ಕೂಡ ಇಲ್ಲೇನು ಭಾಗ್ಯಲಕ್ಷ್ಮಿಲಿ ಮನೇಲಿ ಅಂದರೆ ಮನೆ ಯಜಮಾನಿಗೆ ಮಾತ್ರ ಇಂದಿಷ್ಟು ಹಣ ಅಂತೇಳಿ ತಿಳಿಸ್ತಾ ಇದ್ರು. ಆದರೆ ಈ ಒಂದು ಯೋಜನೆ ಆ ಥರ ಯಾವುದೇ ರೀತಿಯ ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್ ಇಲ್ಲ. ಈ ಒಂದು ಯೋಜನೆಗೆ ಯಾವ ಮಹಿಳೆ ಬೇಕಿದ್ರೂ ಕೂಡ ನೀವು ಹಣ ಅಂದರೆ ಅಪ್ಲೈನ ಮಾಡ್ಬೋದು, ಹಣವನ್ನು ತಗೋಬೋದು. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ಈ ಒಂದು ಯೋಜನೆಗೆ ನೀವು ಅಪ್ಲೈನ ಮಾಡಬೇಕು ಅಂತಂದರೆ ಎಲ್ಲಿ ಹೋಗಿ ಅಪ್ಲೈನ ಮಾಡಬೇಕು, ಹಾಗೆ ಯಾವ ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕು, ಒಂದು ಯೋಜನೆಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಏಜ್ ಎಷ್ಟಿರಬೇಕು, ಹಾಗೆ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅನ್ನೋದು. ಅಂದರೆ ಇನ್ನೊಂದೇನಪ್ಪ ಅಂತಂದರೆ, ಈ ಒಂದು ಯೋಜನೆಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂದರೆ ಯಾವ ಡಾಕ್ಯುಮೆಂಟ್ಗಳನ್ನ ಕೊಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಒಂದು ಹೆಲ್ಪ್ಫುಲ್ ಆಗಿರೋದ್ರಿಂದ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಿಮಗೆ ಕೊನೆ ತನಕ ನೋಡಿದ್ರೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಿದ್ರೆ, ನನ್ನ ಚಾನಲ್ಗೆ ಹೊಸದಾಗಿ ಬಂದುಬಿಟ್ಟು ವಿಸಿಟ್ ಮಾಡ್ತಾ ಇದ್ರಿ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡಿ. ಒಂದು ಯೋಜನೆಯಲ್ಲಿ ನಿಮಗೆ 30,000 ಹಣವನ್ನು ಕೊಡ್ತಾರಂತೆ. ಹಾಗಾದರೆ ಯಾವ ಥರ ಈ ಒಂದು 30,000 ಹಣವನ್ನು ಪಡ್ಕೊಳ್ಳೋದು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ನೀವು ಯಾವ ಕ್ಯಾಸ್ಟ್ ಆಗಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಇಂತಿಷ್ಟು ಹಣ ಅಂತೇಳಿ ಕೊಡ್ತಾರೆ. ಅದರಲ್ಲಿ 10% ನಿಮಗೆ ಸಬ್ಸಿಡಿಯಾಗಿ ಸರ್ಕಾರದವರು ಕೊಡ್ತಾ ಇದ್ದಾರೆ. ಹಾಗಾದರೆ ಯಾವ ಥರ ಈ ಒಂದು ಕ್ಯಾಸ್ಟ್ ಅಂದರೆ ಯಾವ ಕ್ಯಾಸ್ಟ್ಗೆ ಎಷ್ಟು ಸಿಗುತ್ತೆ ಅನ್ನೋದನ್ನು ಕೂಡ ನಾನು ಮುಂಚೆನೇ ತಿಳಿಸ್ಕೊಡ್ತೀನಿ. ಆದರೆ ಈ ಒಂದು ವಿಡಿಯೋ ನಾನು ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಇಲ್ಲೂ ಕೂಡ ಇದೆ, ನಿಮಗೆ SC/STಗೆ ಆದರೆ ಒಂದು ರೀತಿಯ ಒಂದು ಹಣವನ್ನು ಕೊಡ್ತಾರೆ ಸರ್ಕಾರದಿಂದ. ಹಾಗೆ ನೀವೇನಾದರೂ ಬೇರೆ ಥರ ಅಥವಾ ಲಿಂಗಾಯತರು ಅಥವಾ ಬೇರೆ ಯಾವುದಾದ್ರೂ ಕ್ಯಾಸ್ಟ್ ಆಗಿದೆ ಅಂದರೆ ಗೌಡಾಸು ಆ ಥರ ಕ್ಯಾಸ್ಟ್ ಆಗಿದ್ರೆ ಅಂದರೆ ಒಂದು ರೀತಿಯ ಸಬ್ಸಿಡಿಯನ್ನು ಕೊಡ್ತಾರೆ. ಇದಲ್ಲದೆ ಇನ್ನೂ ಒಂದು ಆಪ್ಷನ್ ಇದೆ ಅಂತಲೇ ಹೇಳ್ಬೋದು ಈ ಒಂದು ಯೋಜನೆಯಲ್ಲಿ. ಏನಪ್ಪ ಒಂದು ಯೋಜನೆ ಅಂತ ನೀವು ಕೇಳೋದಾದರೆ, GST ಏನಾದರೂ ಕಟ್ಟೋರು ಅಂತಿದ್ರೆ ಅವರಿಗೂ ಕೂಡ ಒಂದು ರೀತಿಯ ಹಣವನ್ನು ಕೊಡ್ತಾರೆ. ಹಾಗೆ ಅದ್ರ ಜೊತೆ ಅವರಿಗೂ ಕೂಡ ನಿಂತಿಷ್ಟು ಸಬ್ಸಿಡಿ ಅಂತಲೂ ಕೂಡ ಕೊಡ್ತಾರೆ. ಹಾಗಾದರೆ ಯಾವ ಥರ ಸಬ್ಸಿಡಿ ಅಂದರೆ ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಅಂತ ಹೇಳಿ ನೀವು ಕೇಳಿದ್ರೆ, ನೀವೇನಾದರೂ SC/ST ಆಗಿದ್ರಿ ಅಂತಂದರೆ ಅವ್ರಿಗೆ 50% ಸಬ್ಸಿಡಿ ಸಿಗ್ತಾ ಇದೆ. ಅಂದರೆ ಎಷ್ಟು ಹಣವನ್ನು ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಅಂತ ನೀವು ಕೇಳಿದ್ರೆ, 1 ಲಕ್ಷದಿಂದ 3 ಲಕ್ಷದವರೆಗೂ ಕೂಡ ನೀವು SC/ST ಜನಗಳಾಗಿದ್ದರೆ ಅಂಥವ್ರು ಈ ಒಂದು ಹಣವನ್ನು ಪಡ್ಕೋಬೋದು. ನಿಮಗೆ 50% ಬಡ್ಡಿಯನ್ನು ಸಿಗುತ್ತೆ. ಅಂದರೆ 50% ನಿಮಗೆ ಸಬ್ಸಿಡಿ ಕೊಡ್ತಾರೆ. ಅಂದರೆ ಯಾವ ಥರ ಅಂತ ನೀವು ಕೇಳಿದ್ರೆ, ನೀವೀಗೇನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಯಾವುದೋ ಒಂದು ಮಹಿಳೆಗೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಅವರಿಗೆ ಒಂದು 3 ಲಕ್ಷ ಹಣವನ್ನು ತೊಗೊಂಡಿರ್ತಾರೆ ಅಂತಲೇ ಅಂದ್ಕೊಳ್ಳಿ. ಅವರಿಗೆ ಸರ್ಕಾರದವರು 50% ಬಡ್ಡಿ ಅಂದರೆ ಸಬ್ಸಿಡಿಯನ್ನು ಕೊಡ್ತಾರೆ. ಅಂದರೆ ಯಾವ ಥರ ಅಂದರೆ, ಈಗ 3 ಲಕ್ಷ ನೀವು ಹಣವನ್ನು ತೊಗೊಂಡಿರ್ತೀರ, ಅಂಥವರು 1.5 ಲಕ್ಷ ರೂಪಾಯಿ ಹಣವನ್ನು ಮಾತ್ರ ನೀವು ಸರ್ಕಾರಕ್ಕೆ ಸಾಲವನ್ನು ತೀರಿಸಬೇಕಾಗತ್ತೆ. ಇನ್ನು 1.5 ಲಕ್ಷ ರೂಪಾಯಿ ಅವರು ನಿಮಗೆ ಫ್ರೀಯಾಗಿ ಬಿಡ್ತಾರೆ. ಅಂದರೆ ಅವರು ನಿಮಗೆ ಸಹಾಯಧನವನ್ನು ಮಾಡ್ತಾರೆ. ಈ ರೀತಿಯಾಗಿ ಉದ್ಯೋಗಿನಿ ಯೋಜನೆಯಲ್ಲಿ ನೀವು ಯಾವ ಕ್ಯಾಸ್ಟ್ ಮೇಲೆ ಡಿಪೆಂಡ್ ಆಗಿ ನಿಮಗೆ ಇಂತಿಷ್ಟು ಹಣ ಅಂತೇಳಿ ಕೊಟ್ಬಿಟ್ಟು ಅದ್ರ ಜೊತೆ ನಿಮಗೆ ಇಂತಿಷ್ಟು % ಸಬ್ಸಿಡಿ ಅಂತಲೂ ಕೂಡ ಸರ್ಕಾರದವರು ಕೊಡ್ತಾ ಇದ್ದಾರೆ. ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ನೀವೇನಾದರೂ GST ಕಟ್ಟೋ ಮಹಿಳೆಯರಾಗಿದ್ದರು ಅಂತಂದರೆ ಅಂಥವ್ರಿಗೆ ಕೂಡ ನಿಮಗೆ ಇಲ್ಲಿ 30% ಬಡ್ಡಿಯನ್ನು ಸಬ್ಸಿಡಿಯನ್ನು ಕೊಡ್ತಾರೆ. ಅಂದರೆ ಈಗ ನೀವೇನಾದರೂ GST ಮಹಿಳೆಯರು ಎಷ್ಟು ಹಣವನ್ನು ತೊಗೋಬೇಕು ಅಂದರೆ ನಿಮಗೆ 1 ಲಕ್ಷದವರೆಗೂ ಕೂಡ ನೀವು ಹಣವನ್ನು ತೊಗೋಬೋದು. ಈಗ 30% ಅಂತಂದರೆ ನೀವೇನಾದರೂ 70% ನೀವು ಹಣವನ್ನು ನೀವು ಸರ್ಕಾರಕ್ಕೆ ಸಾಲವನ್ನು ತೀರಿಸಬೇಕಾಗತ್ತೆ. ಹಾಗೆ 30,000 ರೂಪಾಯಿ ಅವರು ನಿಮಗೆ ಸಬ್ಸಿಡಿಯಾಗಿ ಕೊಡ್ತಾರೆ, ಫ್ರೀಯಾಗಿ ನಿಮಗೆ ಸಹಾಯಧನವನ್ನು ಮಾಡ್ತಾರೆ. ಇದನ್ನೇ ನಾನು ತಿಳಿಸಿರೋದು ನಿಮಗೆ. ಸರ್ಕಾರ ಅಂದರೆ ಉದ್ಯೋಗಿನಿ ಯೋಜನೆ ಯಾವ ಕ್ಯಾಸ್ಟ್ ಮೇಲೆ ಡಿಪೆಂಡ್ ಆಗಿ ನಿಮಗೆ ಇಂತಿಷ್ಟು ಹಣವಂತ ಹೇಳಿ ಕೊಡ್ತಾರೆ ನಿಮಗೆ. ಅದ್ರ ಜೊತೆ ನಿಮಗೆ ಇಂತಿಷ್ಟು % ಸಬ್ಸಿಡಿ ಅಂತಲೂ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ನೀವೇನಾದರೂ ಗೌಡಾಸು ಅಥವಾ ಬೇರೆ ಯಾವುದೋ ಕ್ಯಾಸ್ಟ್ ಆಗಿದ್ರೆ, ಜನರಲ್ ಕ್ಯಾಸ್ಟ್ ಆಗಿದ್ರು ಕೂಡ ಅಂಥವರು ಕೂಡ ಇಲ್ಲಿ ಸರ್ಕಾರದವರು ಎಷ್ಟು ಹಣ ಅಂದರೆ 1 ಲಕ್ಷದವರು ಕೂಡ ಹಣವನ್ನು ಕೊಡ್ತಾರೆ. ಅದ್ರ ಜೊತೆ ನಿಮಗೆ 30% ಸಬ್ಸಿಡಿಯನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಯೋಜನೆ ತುಂಬಾ ಉಪಯೋಗ ಆಗಿರೋಂಥದ್ದನ್ನೇ ಅಂತಲೇ ಹೇಳ್ಬೋದು. ಎಲ್ಲ ಮಹಿಳೆಯರು ಕೂಡ ಈ ಒಂದು ಯೋಜನೆಯಿಂದ ತುಂಬಾ ಉಪಯೋಗ ಆಗ್ತಾ ಇದೆ. ಯಾಕೆಂತಂದರೆ
ಮಹಿಳೆಯರು ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಆದರೆ ಹಣ ಸಿಗ್ತಾ ಇರಲ್ಲ. ಎಲ್ಲೋ ಒಂದು ಕಡೆ ಸಾಲವನ್ನು ಪಡ್ಕೊಳ್ಳೋದು, ಅದಕ್ಕೆ ಜಾಸ್ತಿ ಬಡ್ಡಿಯನ್ನು ತಗೊಳ್ಳೋದು, ಆ ಥರ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಈ ಒಂದು ಯೋಜನೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ಲು. ಸೊ ಈ ಒಂದು ಯೋಜನೆಯಿಂದ ನೀವು ಯಾರಾದರೂ ಸ್ವಂತವಾಗಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಸ್ವಂತವಾಗಿ ನೀವೇನಾದರೂ ಅಂಗಡಿ ಹಾಕಬೇಕು, ಯಾವುದೇ ಒಂದು ಅಂಗಡಿ ಆಗಲಿ, ಯಾವುದೇ ಒಂದು ಅಂಗಡಿ ಹಾಕಬೇಕು ಅನ್ನೋದ್ರೆ ಸರ್ಕಾರದಿಂದ ನಿಮಗೆ ಹಣವನ್ನು ಕೊಡ್ತಾರೆ. ಅದೇ ನಾನು ಮುಂಚೆನೇ ಹೇಳಿದಾಗ ನಿಮಗೆ ಯಾವ ಕ್ಯಾಸ್ಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಇಂತಿಷ್ಟು ಹಣ ಅಂತೇಳಿ ಕೊಡ್ತಾರೆ. ಸೊ ಆ ಒಂದು ಹಣವನ್ನು ತೊಗೊಂಡ್ಬಿಟ್ಟು ನೀವು ನಿಮ್ಮ ಕನಸನ್ನು ನೀವು ಈಡೇರಿಸ್ಕೋಬೋದು ಅಂತಲೇ ಹೇಳ್ಬೋದು. ಎಷ್ಟೋ ಮಹಿಳೆಯರಿಗೆ ಸ್ವಂತ ಕಾಲ ಮೇಲೆ ಬದುಕಬೇಕು ಅನ್ನೋದಿರುತ್ತೆ, ಅಂದರೆ ಅವರ ಒಂದು ಜೀವನ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಂಥವ್ರಿಗೆ ಈ ಒಂದು ಯೋಜನೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮಗೆ ಗೊತ್ತಿರೋ ಅಂಥವ್ರು ಯಾರಾದರೂ ಇದ್ದರು ಅಂತಂದರೆ ಅಂಥವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ಫುಲ್ ಆಗಲಿ, ಅವರು ಕೂಡ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತೇಳಿ ನಾನು ಹೇಳ್ತೀನಿ. ನನಗೆ ಹೇಳಿದೆ ಎಲ್ಲ ಒಂದು ಇನ್ಫಾರ್ಮೇಷನ್ನ ಕೊಟ್ಟೆ. ನೀವು ಯಾವ ಥರ ಉದ್ಯೋಗಿ ಯೋಜನೆಯಿಂದ ನೀವು ಹೇಗೆ ಹಣವನ್ನು ಪಡ್ಕೋಬೋದು, ಯಾವ ಥರ ಎಷ್ಟು ಸಿಗುತ್ತೆ ನಿಮಗೆ ಸಬ್ಸಿಡಿ, ಎಷ್ಟು ಸಾಲ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟೆ. ಹಾಗಾದರೆ ಈ ಒಂದು ಯೋಜನೆಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂತಂದರೆ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅಂತೇಳಿ ನೀವು ಕೇಳೋದಾದರೆ, ಮೊದಲನೇದಾಗಿ ಬಂದುಬಿಟ್ಟು ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಗ್ರಾಮ ಒನ್ಗೆ ಹೋಗ್ಬಿಟ್ಟು ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು. ಇಲ್ಲ ನೀವು ಸಿಟಿಲಿರೋವಂಥವ್ರಾದರೆ ನೀವು ಏನೋ ಬೆಂಗಳೂರು ಒನ್ಗೆ ಹೋಗ್ಬಿಟ್ಟು ಅಪ್ಲೈ ಮಾಡ್ಬೋದು. ಹಾಗೆ ಸಿಟಿಗಳಲ್ಲಿ ಬೇರೆ ಕಡೆ ಸಿಟಿಗಳಿರೋವಂಥ ಅವರು ಕರ್ನಾಟಕ ಒನ್ಗೆ ಕೂಡ ಹೋಗ್ಬಿಟ್ಟು ಈ ಒಂದು ಯೋಜನೆಗೆ ನೀವು ಅಪ್ಲೈನ ಮಾಡ್ಬೋದು. ಹಾಗಾದರೆ ಈ ಒಂದು ಯೋಜನೆಗೆ ಅಪ್ಲೈನ ಮಾಡಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂಥೇಳಿ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬಂದುಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಇಲ್ಲಿ ಕೊಡಬೇಕಾಗತ್ತೆ. ಅದ್ರ ಜೊತೆ ಬಂದುಬಿಟ್ಟು ನಿಮ್ಮ ಒಂದು ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗುತ್ತೆ. ಅದರಲ್ಲೂ ಕೂಡ ಒಂದು ರೂಲ್ಸ್ ಇದೆ. ಕ್ಯಾಸ್ಟ್ ಆ್ಯಂಡ್ ಇನ್ಕಮಲ್ಲೂ ಕೂಡ ನೀವು ಏನು SC/ST ಆಗಿದ್ರೆ ನಿಮ್ಮದು ಇಷ್ಟು ಇನ್ಕಮ್ ಇಷ್ಟೇ ಇರಬೇಕು ಅಂತಲೂ ಕೂಡ ರೂಲ್ಸ್ ಇದೆ. ಅದನ್ನು ಹೋಗ್ಬಿಟ್ಟು ನೀವು ಗ್ರಾಮವನ್ನು ಅಥವಾ ಬೆಂಗಳೂರನ್ನು ಅಥವಾ ಕರ್ನಾಟಕ ಒನ್ಗೋ ಕೇಳಿದ್ರೆ ಅವರು ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳಿಸ್ತಾರೆ. ಇದಲ್ಲದೆ ಇನ್ನೊಂದು ಏನಪ್ಪ ಬೇಕು ಅಂತಂದರೆ ನೀವೇನು ವಾಸಸ್ಥಳದ ಇದು ಬೇಕು, ದೃಢೀಕರಣ ಪತ್ರ ಬೇಕಾಗುತ್ತೆ. ನಿಮಗೆ ವಾಸಸ್ಥಳ ಇರುವಂಥ ಒಂದು ದೃಢೀಕರಣ ಪತ್ರ ಬೇಕಾಗುತ್ತೆ. ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಮದು ಪಾಸ್ಬುಕ್ ಫ್ರಂಟ್ ಪೇಜ್ ಜೆರಾಕ್ಸ್ ಕಾಪಿ ಬೇಕಾಗುತ್ತೆ. ಇದಿಷ್ಟು ತೊಗೊಂಡೋಗ್ಬಿಟ್ಟು ಇದ್ರ ಜೊತೆ ಇನ್ನೂ ಒಂದು ಬೇಕಾಗುತ್ತೆ, ಇನ್ನೊಂದು ರಿಪೋರ್ಟ್ ಅಂತ ಹೇಳ್ತಾರೆ. ಆ ಒಂದು ರಿಪೋರ್ಟ್ ಏನಪ್ಪ ಅಂತಂದರೆ ನೀವು ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ರಿಪೋರ್ಟ್ನ ನೀವು ಅಲ್ಲಿಗೆ ಹೋಗಿ ಕೊಡಬೇಕಾಗತ್ತೆ. ಯಾವುದೋ ಒಂದು ಕೆಲಸ ಅವರೇ ಒಂದು ಫಾರ್ಮ್ ಕೂಡ ಕೊಡ್ತಾರೆ. ಆ ಒಂದು ಫಾರ್ಮಲ್ಲಿ ನೀವು ಏನು ಕೆಲಸ ಮಾಡಬೇಕು ಅಂತಿದ್ದೀರಾ ಅಥವಾ ಏನು ಅನ್ನೋದನ್ನು ಕೂಡ ಪೂರ್ತಿಯಾಗಿ ಬರೆದು ಕೊಟ್ಟರೆ ಅಂದರೆ ಅವರು ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿ ಹಾಕ್ತಾರೆ, ಅಂದರೆ ಆ ಅಪ್ಲೈನ ಮಾಡ್ತಾರೆ ಉದ್ಯೋಗಿನಿ ಯೋಜನೆಗೆ. ಇದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗ್ಬಿಟ್ಟು ನಿಮ್ಮ ಹತ್ರದಲ್ಲಿರುವಂಥ ಏನೋ ಗ್ರಾಮವನ್ನು ಅಥವಾ ಬೆಂಗಳೂರನ್ನು ಅಥವಾ ಕರ್ನಾಟಕ ಒನ್ಗೆ ಹೋಗ್ಬಿಟ್ಟು ಕೊಟ್ರಿ ಅಂತಂದರೆ ಅವರು ನಿಮ್ಮ ಒಂದು ಏನೋ ಅಪ್ಲಿಕೇಶನ್ನ ಅಪ್ಲೈನ ಮಾಡ್ತಾರೆ. ಇದ್ರ ಜೊತೆ ಇನ್ನೊಂದು ಏನಪ್ಪ ಅಂತಂದರೆ ಇನ್ನೊಂದು ರೂಲ್ಸ್ ಇದೆ. ಏನೋ ಒಂದು ರೂಲ್ಸ್ ಅಂತಂದರೆ ಈ ಒಂದು ಯೋಜನೆಗೆ ಅಪ್ಲೈನ ಮಾಡಬೇಕು ಅಂತಂದರೆ ಇದಕ್ಕೂ ಕೂಡ ಒಂದಿಷ್ಟು ಏಜ್ ಅಂತ ಇದೆ, ಅಂದರೆ ಏಜ್ ಲಿಮಿಟ್ ಕೂಡ ಇದೆ. ಹಾಗಾದರೆ ಏನಪ್ಪ ಒಂದು ಏಜ್ ಲಿಮಿಟ್ ಅಂತೇಳಿ ನೀವು ಕೇಳೋದಾದರೆ ನಿಮ್ಮ ಒಂದು ವಯಸ್ಸು ಬಂದುಬಿಟ್ಟು 18 ವರ್ಷದ ಮೇಲ್ಪಟ್ಟವರಾಗಿರಬೇಕು, 25 ವರ್ಷದ ಕೆಳಮಟ್ಟವರಾಗಿರಬೇಕು. ಇದಿಷ್ಟು ಜನ ಮಹಿಳೆಯರು ಯಾರೇ ಆಗಿದ್ದರೂ ಕೂಡ ಮನೆಯಲ್ಲಿ ಒಬ್ಬರೋ ಇಬ್ಬರೋ ಅಂತೇಳಿ ಏನೂ ಇಲ್ಲ. ನೀವೇನು ಬಿಸ್ನೆಸ್ ಮಾಡ್ತಾಯಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಇಲ್ಲಿ ನಿಮಗೆ ಹಣವನ್ನು ಕೊಡ್ತಾರೆ. ಸೊ ಯಾರಾದರೂ ಹೋಗ್ಬಿಟ್ಟು 18 ವರ್ಷದ ಮೇಲ್ಪಟ್ಟವ್ರು ಯಾರೇ ಆಗಿದ್ದರೂ ಕೂಡ ಈ ಥರ ಉದ್ಯೋಗಿ ಯೋಜನೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಹೇಳಿದೆ ಹೋಗಿ ಕೊಟ್ಟರಿ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ಗೆ ನೀವು ಒಂದು ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿದ್ರಿ ಅಂತಂದರೆ ನೀವು ಕೂಡ ನಿಮ್ಮ ಕಾಲ ಮೇಲೆ ನಿಂತ್ಕೋಬೋದು, ನೀವು ಕೂಡ ಸ್ವಂತವಾಗಿ ದುಡಿಬೋದು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂಥದ್ದು ಅವಶ್ಯಕತೆ ಇರಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಯೋಜನೆಗೆ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಈ ಒಂದು ಯೋಜನೆಗೆ ಅಪ್ಲೈಯನ್ನು ಮಾಡಿ, ನಿಮಗೂ ಕೂಡ ಆದಷ್ಟು ಬೇಗ ಹಣ ಕೂಡ ಬರುತ್ತೆ. ಇದ್ರ ಬಗ್ಗೆ ಅಂದರೆ ಹಣ ಯಾವಾಗ ಬರುತ್ತೆ, ಎಷ್ಟು ಬರುತ್ತೆ ಅಂತ ನಾನು ಮುಂಚೆನೇ ತಿಳಿಸ್ಕೊಟ್ಟಿದ್ದೀನಿ. ಅದು ನೀವು ಎಷ್ಟು ತೊಗೊಳ್ತೀರ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಸೊ ನೀವು ಹೋಗ್ಬಿಟ್ಟು ನಿಮ್ಮ ಹತ್ರದಲ್ಲಿರುವಂಥ ಏನೋ ಗ್ರಾಮವನ್ನೋ ಬೆಂಗಳೂರವನ್ನೋ ಅಥವಾ ಕರ್ನಾಟಕ ಒನ್ಗೋ ಹೋಗ್ಬಿಟ್ಟು ಕೇಳಿದ್ರೆ ಅಂದರೆ ಈ ಒಂದು ಯೋಜನೆ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಕೇಳಿದ್ರೆ ಅಂತಂದರೆ ಅವರು ನಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಅಂದರೆ ಯಾವ ಥರ ಅಪ್ಲೈ ಮಾಡಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಅವರೇ ನಿಮಗೆ ಕೊಡ್ತಾರೆ. ಅದರಿಂದ ಕೂಡ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಇದಿಷ್ಟು ಕೂಡ ಇನ್ಫಾರ್ಮೇಷನ್ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ನೀವು ಅಲ್ಲೋಗ್ಬಿಟ್ಟು ಕೂಡ ಪೂರ್ತಿಯಾಗಿ ತಿಳ್ಕೊಬೋದು. ನಿಮಗೆ ಪೂರ್ತಿಯಾಗಿ ಗೊತ್ತಾಯಿತು ಅನಿಸುತ್ತೆ ಉದ್ಯೋಗಿ ಯೋಜನೆ ಅಂದರೆ ಏನು, ಯಾವ ಥರ ಪಡ್ಕೋಬೇಕು ಅನ್ನೋ ಪೂರ್ತಿಯಾಗಿ ಇನ್ಫಾರ್ಮೇಷನ್ ನಾನು ಈ ಒಂದು ವೇಳೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಮರಿದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ. ನಿಮ್ಗೆ ಯಾರಾದರೂ ಗೊತ್ತಿರೋ ಅಂಥವ್ರು ಸ್ವಂತವಾಗಿ ದುಡಿಬೇಕು ಅಂತ ಅಂದ್ಕೊಂಡಿರೋ ಯಾವ ಹೆಣ್ಮಕ್ಳು ಆಗಿರ್ಬೋದು, ನಿಮ್ಮ ಮನೆಯಲ್ಲಿರೋರು ಆಗಿರ್ಬೋದು ಅಥವಾ ಬೇರೆಯವ್ರಾಗಿರ್ಬೋದು, ಅಂಥವ್ರಿಗೆ ಒಂದು ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬಾ ಉಪಯೋಗ ಆಗಲಿ ಅಂತ ತಿಳಿಸ್ತೀನಿ.